ನೋಡಿದ್ರೆ ನಮ್ಮ ಹಳ್ಳಿಯನ್ನ ಕಾಣಕ್ಕಿಲ್ಲ. ಅಂದಾಗೆ ನೀನು ಯಾರ ಮನೆಯವನು ನೀನು? ನಾನು ಯಾರು, ನನ್ನ ಕುಲ, ಗೋತ್ರ, ರಾಶಿ, ನಕ್ಷತ್ರ ಇದ್ಯಾವುದು ಕಟ್ಕೊಂಡು ನಿಮ್ಗೇನು ಆಗಬೇಕಾಗಿಲ್ಲ. ನಾನು ಯಾರಾದರೂ ನಿಮಗೇನು? ನೋಡಿ ಮಿಸ್ಟರ್, WHO ಗೈಡ್ಲೈನ್ಸ್ ಪ್ರಕಾರ ಪ್ರತಿ 1000 ಜನಕ್ಕೆ ಒಬ್ಬ ಡಾಕ್ಟರ್ ಇರಲೇಬೇಕು ಅಂತ ಇದೆ. ಅದು ಬಿಡಿ, ನಮ್ಮ ಭಾರತ ಸರ್ಕಾರದ ಪ್ರಕಾರ ಪ್ರತಿ ಊರಿಗೆ ಒಬ್ಬ ಫಿಸಿಷಿಯನ್, ಗೈನಕಾಲಜಿಸ್ಟ್ ಆ್ಯಂಡ್ ಪೀಡಿಯಾಟ್ರಿಷಿಯನ್ ಇರಲೇಬೇಕು ಅಂತ ಇದೆ. ಅದು ಅಲ್ಲದೆ ಅಗತ್ಯ ಬಿದ್ದಾಗ ಒಬ್ಬ ಸರ್ಜನ್ ಕೂಡ ಇರಲೇಬೇಕು ಅಂತ ಇದೆ. ಅದಷ್ಟೇ ಅಲ್ಲದೆ ಪ್ರತಿ ಊರಿಗೆ 14ರಿಂದ 21 ಜನ ಪ್ಯಾರಾಮೆಡಿಕಲ್ ಸ್ಟಾಫ್ ಇರಲೇಬೇಕು ಅಂತ ಇದೆ. ಆದರೆ ನಿಮ್ಮೂರಲ್ಲಿ ನೋಡಿದ್ರೆ ಇದು ಯಾವುದೂ ಇಲ್ವಲ್ಲ. ಆದರೆ ಇಲ್ಲಿ ನೋಡಿದ್ರೆ ಹಾಸ್ಪಿಟ್ಲಲ್ಲಿ ಬರೀ ಬೋರ್ಡ್ ಮಾತ್ರ ಇದೆ. ನೋಡಿ, ಇನ್ನು 2 ದಿನದಲ್ಲಿ ಇದೆಲ್ಲ ಸರಿ ಹೋಗಬೇಕು. ಇಲ್ಲ ಅಂದರೆ ಈ ವಿಷಯ ಲೋಕಸಭಾ ಅಲ್ಲ, ರಾಜ್ಯಸಭೆಗೆ ಹೋಗಿ ಮುಟ್ಟುತ್ತೆ. ಹುಷಾರ್. ನೋಡಕ್ಕೊಳ್ಳ ಎಳೆ ನಿಂಬೆ ಕಾಯ್ತಾರೆ ಇದೆಯಾ? ನನಗೆ ಧಮ್ಕಿ ಹಾಕ್ತೀಯಾ? ಧಮ್ಕಿ ಹಾಕೋದೆಲ್ಲ ನಮ್ಮ ಜಾಯಮಾನದಲ್ಲೇ ಇಲ್ಲ. ನಮ್ದೇನಿದ್ರು ನೇರ ಲೆಕ್ಕಾಚಾರ ಅಷ್ಟೇ. ಗೌರ್ಮೆಂಟ್ ಕಡೆಯಿಂದ ಆಸ್ಪತ್ರೆ ಮೇಂಟೆನೆನ್ಸ್ಗೆ, ಬೆಡ್ಗೆ ಆ್ಯಂಡ್ ಎಲ್ಲದಕ್ಕೂ ಕೋಟ್ಯಾಂತರ ರೂಪಾಯಿ ಹಣ ಬಂದಿದೆಯಲ್ಲ, ಅದೇನಾಗಿದೆ? ಇದನ್ನೆಲ್ಲ ನಾನು ಕೇಳಲ್ಲ, ಈ ಲೋಕಾಯುಕ್ತ ಅಂದರೆ ED ಅಂತ ಎಲ್ಲ ಕೇಳಿರ್ತಾರಲ್ಲ, ಅವ್ರು ಬಂದು ಇದನ್ನೆಲ್ಲ ಕೇಳ್ತಾರೆ. ಬಾಯಿ ಬಡ್ಡ ಬಗಳ್ತಾ ಇದೆಯಾ ನಿನ್ನ? ಏನು ಮಾಡೋದಕ್ಕಾಗಲ್ಲ. ನಿಮ್ಮ ಹತ್ರ ಇರೋದು 2 ಆಯ್ಕೆ. ಒಂದು, ಇನ್ನು 2 ದಿನದಲ್ಲಿ ಆಸ್ಪತ್ರೆ ಸರಿ ಹೋಗಬೇಕು. ಇಲ್ಲ ಅಂದರೆ ನಿಮ್ಮ ಅಧಿಕಾರಕ್ಕೆ ಕೈಯಿಂದ ಎಳ್ಳು ನೀರು ಬಿಡಬೇಕು. ನಿಮ್ಮ ಹತ್ರ ಇರೋದು 2 ದಿನ. ಹುಷಾರ್. ಎಲ್ಲ ಹಾಳಾಗೋಗಿದೆ. ಗೌಡ್ರೆ, ಒಂದು ಸ್ವಲ್ಪ ಅರ್ಜೆಂಟ್ ಆಗಿತ್ತು, ಆ ಮರದಡಿ ಹೋಗಿದ್ದೆ, ಅಷ್ಟರಲ್ಲಿ ನೀವು ಇಷ್ಟು ದೂರ ಬಂದ್ಬಿಟ್ರಿ ನೋಡಿ. ನೋಡ್ಲಾ, ಅಲ್ಲೋಯ್ತಾವನಲ್ಲ ಬಚ್ಚ, ಯಾರು ಅಂತ ಗೊತ್ತಿಲ್ಲ ನಿನ್ಗೆ? ಅವನ ಅವನು ನಮ್ಮ ನಂಜುಂಡಯ್ಯವ್ರ ಮನೆಗೆ ಬಂದು ಜಗಲಿ ಕಟ್ಟಿ ಮೇಲೆ ಕೂತಿರೋನು ಅನ್ಸುತ್ತೆ. ಅವ್ರು ಹೇಳ್ತಿ ಇವನು ನಮ್ಮ ಅಮೃತನ ಮದುವೆ ಆಗೋ ಹುಡುಗ ಅಂತ ಹೇಳ್ತಾ ಇದ್ರು. ಆದ್ರೆ ನಂಜುಂಡಯ್ಯನವ್ರಿಗೆ ಇವ್ನು ಯಾರು ಅಂತಾನೆ ಗೊತ್ತಿಲ್ಲಂತೆ. ಇದರಲ್ಲಿ ಸತ್ಯ ಯಾವುದು ಮಿಥ್ಯೆ ಯಾವುದು ಒಂದು ತಿಳಿತಾ ಇಲ್ಲ ಗೌಡ್ರಿ. ಅವನ ಹೆಸರು ಗೊತ್ತಿಲ್ವನ ನಿನ್ಗೆ? ಅವನ ಹೆಸರು ಅದೇನೋ ಅರುಣ ಅಂತ, ಬೆಂಗಳೂರು ಗಿರಾಕಿ. ಫೋನ್ ಕೊಡ್ಲಾ? ತಗೊಳ್ಳಿ. ಲೇ ಹರೀಶ, ನೀನು ನಂಜುಂಡಯ್ಯನ ಮಗಳನ್ನ ಮದುವೆ ಆಯ್ತಾ ಇದ್ದಿ ತಾನೆ? ನಾನು ಹೇಳೋ ಮಾತನ್ನ ಚೆನ್ನಾಗಿ ಕೇಳಿಸ್ಕೋ. ಇವತ್ತಿಗೆ ನನ್ನ ಮಗನ ಕತೆ ಮುಗೀತು. ನನಗೆ ಧಮ್ಕಿ ಹಾಕ್ತಾನ. ಏಯ್, ಯಾರೋ ನೀನು? ನನ್ನ ಮೇಲೆ ಯಾಕೆ ಕೈ ಮಾಡ್ತಾ ಇದೆಯಾ? ಮಗನೇ, ನಮ್ಮ ಊರಿನ ಮುಖಂಡರ ಮೇಲೆ ಅವಾಸ ಹಾಕ್ಬಿಟ್ಟು ಹೋಗ್ತೀಯಾ? ಈ ಊರಿಂದ ಜೀವಂತವಾಗಿ ಆಚೆ ಹೋಗಲ್ಲ, ನೋಡ್ತೀಯಾ? ಊರಿನ ಮುಖಂಡ ಅನ್ನಿಸ್ಕೊಂಡವನು ಊರಿಗೆ ಒಳ್ಳೇದು ಮಾಡೋದು ನೋಡ್ಬೇಕು. ಅದನ್ನ ಬಿಟ್ಟು ಊರನ್ನೇ ಕೊಳ್ಳೆ ಹೊಡೆಯೋದಲ್ಲ. ಹೋಗ ನಿಮ್ಮ ಮುಖಂಡಂಗೆ ಹೇಳು, ಇನ್ನು 2 ದಿನದಲ್ಲಿ ನಾನು ಹೇಳಿದ ಕೆಲಸ ಆಗಬೇಕು. ಇಲ್ಲ ಅಂದರೆ
ಈಗ ನಿನಗಿಲ್ಲ ಅದ್ ಗತಿನೇ ನಾಳೆ ನಿನ್ ಮುಖಂಡಗೂ ಆಗತ್ತೆ. ಹೋಗ್ ಹೇಳು. ಇವತ್ತೊಬ್ಬನೇ ಬಂದಿದ್ದೀನಿ, ಅದಕ್ಕೆ ಬದುಕೊಂಡಿದ್ಯಾ. ನನ್ನ ಗ್ಯಾಂಗ್ ಏನಾದ್ರು ಬಂದರೆ ನಿನ್ನ ನಾಯಿ ಪಾಡಾಗುತ್ತೆ, ನೋಡ್ತಾ ಇರೋ. ಏಯ್ ಹೋಗಲ್ಲ. ನಿನ್ನಂತವ್ರು ಎಷ್ಟು ಜನ ನೋಡಿದೀನಿ. ಬೊಗಳ ನಾಯಿ ಕಚ್ಚಲ್ಲ, ಕಚ್ಚೋ ನಾಯಿ ಬೊಗಳಲ್ಲ. ಗೆಟ್ ಔಟ್. ಅಮೃತಕ್ಕ ಎಲ್ಲಿ ನೋಡು. ಅಯ್ಯೋ ಏನಾಯ್ತು? ಯಾರ ಜೊತೆ ಹೋಗಿ ಜಗಳ ಮಾಡ್ಕೊಂಡು ಬಂದ್ರಿ ಅಥವಾ ಎಲ್ಲಾದ್ರೂ ಬಿದ್ರಾ? ಹೇಗಾಯ್ತಿದೆಲ್ಲ? ಬ್ರೋ ಡಿಶುಮ್ ಡಿಶುಮ್ ಅಂತ ಫೈಟ್ ಮಾಡಿದ್ರು. ಒಂದ್ ನಿಮಿಷ, ನಾನು ಅರ್ಶನ ತಗೊಂಡ್ ಬರ್ತೀನಿ. ಅಮೃತ ಏನಿದು? ನೀನು ಏನಾದರೂ ಆಯಿಂಟ್ಮೆಂಟ್ ತೊಗೊಂಡು ಬರ್ತೀಯ ಅಂದರೆ ಇದನ್ನೆಲ್ಲ ತೊಗೊಂಡು ಬಂದಿದ್ಯಾ? ಸರ್, ಇದು ಕೊಬ್ಬರಿ ಎಣ್ಣೆ. ಇದು ಆರ್ಗ್ಯಾನಿಕ್ ಅರ್ಶನ ಸರ್. ಸಿಟಿಯಲ್ಲಿ ಸಿಗೋ ಕಲ್ಬೆರ್ಕೆ ಅರ್ಶನ ಅಲ್ಲ, ಡೂಪ್ಲಿಕೇಟ್ ಆಯಿಲ್ ಅಲ್ಲ ಸರ್. ಇದನ್ನ ಮಿಕ್ಸ್ ಮಾಡಿ ಹಚ್ಚಿದ್ರೆ ಯಾವ ಇನ್ಫೆಕ್ಷನು ಆಗಲ್ಲ, ಗಾಯ ಬೇಗ ವಾಸಿ ಆಗತ್ತೆ. ಅಮೃತ, ಯಾಕೋ ಹೊಡೆದೆ ನಮ್ಮ ಅಳಿಯಂಗೆ? ಬೇಕು ಅಂತಲೇ ಹೊಡೆದೆ ಅಲ್ಲ? ನಾನೇನು ಹೊಡಿಲಿಲ್ಲ, ಅವನಾಗೆ ನನ್ನ ಮೇಲೆ ಬಿದ್ದಿದ್ದು. ಸುಳ್ಳು ಹೇಳ್ತಿದ್ಯಾ? ಸರ್, ನಿಜ ಹೇಳಿ, ನೀವು ನನ್ನ ಮದುವೆ ತಪ್ಪಿಸೋದಕ್ಕೆ ಅಂತಾನೆ ಹೊಡೆದಿದ್ದ? ಅಯ್ಯೋ ಅಮೃತ, ನೀನು ನನ್ನನ್ನು ನಂಬಲ್ವಾ? ಅವನು ಯಾರು ಅಂತ ಈಗಲೇ ನನಗೆ ಗೊತ್ತಾಗಿದ್ದು. ಮೊದಲೇ ಗೊತ್ತಾಗಿದ್ದಿದ್ರೆ ಗೊತ್ತಿದ್ರೆ ಸಾಯಿಸ್ಬಿಡ್ತಿದ್ದೆ ಅಲ್ವಾ? ಸುಳ್ಳು ಹೇಳ್ತಿದ್ಯಾ ಅಮೃತ? ಇವನ್ ಮಾತು ನಂಬೇಡ. ಹರೀಶನೇ ಫೋನ್ ಮಾಡಿ ನನ್ಗೆ ಹೇಳಿದಾನೆ, ಇವನೇ ಕಾಲ್ ಕೇರ್ಕೊಂಡು ನಮ್ಮ ಊರಿನ ಮುಖಂಡರ ಜೊತೆ ಜಗಳ ಆಡಿ ಹರೀಶನ್ ಹೊಡೆದಿದ್ದಾನೆ. ಇಲ್ಲಿ ಬಂದು ಸುಳ್ಳು ಹೇಳ್ತಿದ್ದಾನೆ. ನೋಡಿ, ನಾನು ಊರಿನ ಮುಖಂಡರ ಹತ್ರ ಮಾತಾಡೋದಕ್ಕೆ ಹೋಗಿದ್ದು ಆಸ್ಪತ್ರೆ ಬಗ್ಗೆ. ಹರೀಶನೇ ನನ್ನ ಮೈ ಮೇಲೆ ಬಿದ್ದು ಗಲಾಟೆ ಮಾಡಿದ್ದು. ನಿಮಗೆ ಇನ್ನೂ ಡೌಟ್ ಇದ್ರೆ ಈ ಮಕ್ಕಳನ್ನ ಕೇಳಿ ನೋಡಿ. ಮಕ್ಕಳನ್ನ ಮಧ್ಯ ತರಬೇಡಿ ಸರ್. ಅಪ್ಪ ಹೇಳ್ತಾ ಇದ್ದಾರೆ ಅಲ್ವಾ, ಅವ್ರಿಗೆ ಫೋನ್ ಮಾಡಿ ಮಾತಾಡಿದ್ದಾರೆ ಅಂತ. ನನ್ನ ಮದುವೆ ನಿಲ್ಸೋದಿಕ್ಕೆ ನೀವು ಇಂಥ ಮಟ್ಟಕ್ಕೆ ಹೋಗ್ತೀರಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನೀವಿಬ್ರು ನಾನು ಹೇಳೋದನ್ನ ಕೇಳೋದೇ ಇಲ್ಲ ಅಂತಿರಲ್ಲ. ದೇವ್ರು ಬಂದಂಗೆ ಬಂದ್ರಿ ನೀವು. ನನ್ನ ಗಂಡನ ಪ್ರಾಣನ ಉಳಿಸ್ಕೊಟ್ರಿ. ನನ್ನ ತಾಳಿನ ಉಳಿಸ್ಕೊಟ್ರಿ. ನನ್ನ ಪಾಲಿನ ದೇವ್ರಯ್ಯ ನೀವು. ನಿಮ್ಮ ಗಂಡನ ಜೀವಕ್ಕೆ ಏನೂ ತೊಂದರೆ ಆಗಲಿಲ್ವಲ್ಲ, ಅಷ್ಟು ಸಾಕು. ತುಂಬ ಉಪಕಾರ ಆಯ್ತಪ್ಪ ನಿನ್ನಿಂದ. ನಾನು ನೋಡ್ತಾ ಇದ್ದೀನಿ, ಅವ್ರ ಮನೆ ಜಂಗ್ಲಿ ಕಟ್ಟೆ ಮೇಲೇ ಮಲಗ್ತಾ ಇರ್ತೀರ. ನಮ್ಮನೆ ರೂಮು ಖಾಲಿದೆ, ಅಲ್ಲೇ ಬಂದಿರ್ಬೋದಲ್ವಾ? ಬ್ರೋ, ನಾನು ಹೋಗಿ ರೂಮ್ ನೋಡ್ಕೊ ಬರ್ತೀನಿ.
ತೊಲಗ್ತಾ ಪೀಡೆ ಅಂದರೆ ಇಲ್ಲೇ ಗೂಟ ಹೊಡ್ಕೊಂಡು ನಿಂತ್ಕೊಳ್ಳುತ್ತೆ ಅಂತ ಅಂದಾಯ್ತು. ಛೇ, ನೋಡಿ ಸರ್, ನೀವೇನು ಬೇಕಾದರೂ ಹೇಳಿ, ನಾನು ನಮ್ಮ ಅಮ್ಮಂಗೆ ಪ್ರಾಮಿಸ್ ಮಾಡಿದ್ದೀನಿ ಈ ಊರಿನ ಆಸ್ಪತ್ರೆ ಪರಿಸ್ಥಿತಿ ಸರಿ ಮಾಡೇ ಮಾಡ್ತೀನಿ ಅಂತ. ಆ ಕೆಲಸ ಮುಗಿಯೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ನಿನ್ನ ರೀ, ಸಾಕ್ ನಿಮ್ ದರ್ಪ ತೋರಿಸಿದ್ದು. ನಡೀರಿ ಒಳಗೆ, ನಡೀರಿ ಅಂದೆ. ಮಗ ಏನಾಯ್ತು? ಯಾವನೋ ಹರೀಶ್ ಅಂತೆ. ಓ ಹರೀಶ್, ಆ ಪಂಚಾಯತಿ ಮುಖಂಡನ ಚೇಲ, ಕಳ್ಳ ಕದಿಮ ಲೋಫರ್ ನನ್ನ ಮಗವನು. ಮಾಡ್ಬಾರ್ದು ಕೆಲಸ ಮಾಡೋದಕ್ಕೆ ನಂಬರ್ 1. ಮಾತ್ರ ಬೆಣ್ಣೆಲಿ ಕೂದಲು ತೆಗೆ ಥರ ಮಾತಾಡ್ತಾನೆ. ಹುಟ್ಟು ಲಫಂಗ ನನ್ನ ಮಗವನು. ಅವನ ಮಾತು ಕೇಳಿ ಕರೆದೋರೇ ಇಲ್ಲ. ಅಪ್ಪ 420 ಮಗ 840 ಅಂತ ಊರಲ್ಲೆಲ್ಲ ಮಾತಾಡೋದು ನಾನು ಕೇಳಿದ್ದೀನಿ. ಈಗ ಗೊತ್ತಾಯ್ತು ನಂಜುಂಡ ಇವ್ರಿಗೆ ಯಾಕೆ ಯಾಮಾರ್ತಾ ಇದ್ದಾರೆ ಅಂತ. ಹಲೋ, ನಿಮ್ಮ ಮಗಳು ಮದುವೆ ಕತೆ ಏನಾಯಿತು? ಏನಂತ ಹೇಳಮ್ಮ, ನಿಮ್ಮ ಬಾವ ಅಡ್ಗಾಲ್ ಹಾಕಿ ರಾವು ಥರ ನಿಂತಿದ್ದಾನೆ. ಎಲ್ಲಿ ಮದುವೆ ಆಗುತ್ತೆ? ನನ್ನ ಮಾನ ಮರ್ಯಾದೆ ಎಲ್ಲ ತೆಗೆದುಬಿಟ್ಟ. ಇಲ್ಲಿ ಏನೇನು ಕರ್ಮಕಾಂಡ ಮಾಡಿದಾನೆ ಗೊತ್ತಾ? ನಾನು ಅವತ್ತೇ ಹೇಳಲಿಲ್ವಾ, ನಮ್ಮ ಬಾವ ಸಾಮಾನ್ಯದವರಲ್ಲ. ಅವರಿಂದ ನಿಮ್ಮ ಮಗಳನ್ನ ಕಾಪಾಡ್ಕೋಬೇಕು ಅಂತಂದರೆ ತಕ್ಷಣ ನಿಮ್ಮ ಮಗಳಿಗೆ ಮದುವೆ ಮಾಡಬೇಕು ಅಂತ. ತಕ್ಷಣ ಅಂದರೆ ಹೇಗಮ್ಮ? ದಿನ ವಾರ ಗಳಿಗೆ ನೋಡದೆ ಮದುವೆ ಮಾಡೋಕ್ಕಾಗುತ್ತಾ? ಅಂಥದ್ರಲ್ಲೂ ನನ್ನ ಅವಸರಕ್ಕೆ ನಮ್ಮ ಬೀಗರು ಪಾಪ ಸಹಕರಿಸ್ತಿದ್ದಾರೆ. ಅಂಥದ್ರಲ್ಲೂ ನಿಮ್ಮ ಬಾವ ಆ ಹುಡುಗನ ಮೇಲೂ ಆರಿ ಜಗಳ ಮಾಡ್ಕೊಂಡು ಬಂದಿದ್ದಾನೆ. ನಮ್ಮ ಸರ್ಕಾರ ಮುಂದೆ ನಾನು ಹೇಗೆ ತಲೆ ಎತ್ಕೊಂಡು ಓಡಾಡಬೇಕು? ಏನು ಅನ್ಕೊಂಡಿದ್ದಾನೆ ಅವನು, ನಿಮ್ಮ ಬಾವ? ಅವನ ಸಾಕು ಮಾತಾಡಿದ್ದು. ನಮ್ಮ ಬಾವ ಹಾಗೇನೆ, ಅವ್ರಿಗೆ ವಿಪರೀತ ಕೋಪ. ಕೋಪದಲ್ಲಿ ಯಾರು ಕೊಲೆ ಮಾಡೋಕ್ಕೂ ಇಂಜರಿ ಅಲ್ಲ ಅವರು. ಮೊದಲೇ ಶ್ರೀಮಂತರು, ಎಷ್ಟು ಕೊಲೆ ಮಾಡಿದ್ರು ದಕ್ಕಿಸ್ಕೊಳ್ಳೋ ತಾಕತ್ತಿರೋರು. ಇನ್ನು ನಮ್ಮ ಅತ್ತೆ ಬಗ್ಗೆ ನಿಮಗೆ ಗೊತ್ತೇ ಇದೆ. ನಮ್ಮ ಅತ್ತೆ ಕೈಯಲ್ಲೇ ನಿಮ್ಮ ಹೆಂಡತಿ ಸತ್ತೋಗಿದ್ದಲ್ವಾ? ಎಲ್ಲ ನನ್ನ ಕರ್ಮ. ನಿಮ್ಮ ಅತ್ತೆ ನಿಮ್ಮ ಬಾವ ನನ್ನ ಹೆಂಡತಿ ಜೀವ ತೊಗೊಂಡ್ರು. ಇವತ್ತು ಅವ್ರ ಮಗ ನನ್ನ ಮಗಳ ಭವಿಷ್ಯಕ್ಕೆ ಕೊಳ್ಳಿ ಇಡ್ತಿದ್ದಾನೆ. ನಿಮ್ಮ ದುಃಖ ಸಂಕಟ ಕೇಳ್ತಾ ಇದ್ರೆ ನನಗೆ ಬೇಜಾರಾಗ್ತಾ ಇದೆ. ನಿಮ್ಮ ಮಾತು ಕೇಳ್ತಾ ಇದ್ರೆ ನನಗೆ ಕರಳು ಚೂಡ್ತಂಗೆ ಆಗ್ತಾ ಇದೆ. ನನ್ನ ಕೈಯಲ್ಲಿ ಎಷ್ಟು ಸಹಾಯ ಆಗುತ್ತೋ ನಾನು ಅದನ್ನ ಮಾಡ್ತೀನಿ ನಿಮಗೆ. ನೀವು ಅನ್ಕೊಂಡಿರೋ ಹುಡುಗನ ಜೊತೆನೆ ಅಮೃತನ ಮದುವೆ ಮಾಡಲಿ ಅಂತ ನಮ್ಮ ಮನೆ ದೇವ್ರ ಹತ್ರ ನಾನು ಹರಕೆ ಕಟ್ಕೊಳ್ತೀನಿ. ಈ ಹುಡುಗಿಗಿರೋ ಬುದ್ಧಿ ಆ ಜಯಲಕ್ಷ್ಮಿಗೂ ಮಗನಿಗೂ ಬುದ್ಧಿ ಇಲ್ಲ. ಅಮ್ಮ, ಅಮೃತನ ಮದುವೆ ಇನ್ನೇನು ಹಾಗೆ ಹೋಯ್ತು ಅನ್ನೋ ಹೊತ್ತಿಗೆ ಈ ಅರುಣ್ ಬಾವನ್ ಬೇರೆ ಹೊಡೆದಾಟ. ಏನಾದರೂ ಮಾಡಿ ಅರುಣ್ ಬಾವನ್ನ ಇಲ್ಲಿ ಕರೆಸ್ಲೇಬೇಕು ಅಮ್ಮ. ಈಗ ಏನು ಮಾಡ್ತೀಯ ಸಂಗೀತ? ಬಾ ಅಮ್ಮ, ಹೇಳ್ತೀನಿ. ಅತ್ತೆ, ಅಜ್ಜಿ, ಅತ್ತೆ, ಅತ್ತೆ, ಅಜ್ಜಿ, ಅತ್ತೆ, ದಯವಿಟ್ಟು ಅರುಣ್ ಬಾವನ ಆ ಹಳ್ಳಿಯಿಂದ ವಾಪಸ್ ಕರ್ಸ್ಕೊಬಿಡಿ. ಯಾಕೆ ಸಂಗೀತ ಇಷ್ಟೊಂದು ಗಾಬರಿ ಆಗಿದೆಯಾ? ಏನಾಯ್ತು? ಸಂಗೀತ ಯಾಕಮ್ಮ ಹೇಳ್ತಾ ಇದೆಯಾ? ಏನಾಯ್ತು? ಅತ್ತೆ, ಅಜ್ಜಿ, ಅಮೃತ ಮದುವೆ ಆಗ್ಬೇಕಾಗಿರೋ ಹುಡುಗನ ಮೇಲೆ ಭಾವ ಗಲಾಟೆ ಮಾಡ್ಕೊಂಡಿದಾರಂತೆ. ಅದಕ್ಕೆ ಅವನು ಭಾವನ್ನ ಕೊಲೆ ಮಾಡೋದಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ದಾನೆ.
ದಯವಿಟ್ಟು ಅತ್ತೆ ಬಾವನ್ನ ಏನಾದರೂ ಮಾಡಿ ವಾಪಸ್ ಕರ್ಸ್ಕೊಳ್ಳಿ, ಈಗಲೇ ಫೋನ್ ಮಾಡಿ. ಈಗ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಅಮೃತನ್ನ ಈ ಮನೆ ಸೊಸೆ ಮಾಡ್ಕೊಳ್ಬೇಕು ಅನ್ನೋ ಆಸೆಯಲ್ಲಿ ಮಗನ್ನ ಕಳ್ಕೊಬೇಡಿ. ಆ ಹಳ್ಳಿಲಿ ನಮ್ಮೋರು ಅಂತ ಯಾರಿದ್ದಾರೆ ಅತ್ತೆ? ಪಾಪ ಅರುಣ್ ಬಾವ ಒಂಟಿ ಆಗಿದ್ದಾರೆ. ಜೀವ ಇದ್ರೆ ಅಲ್ವಾ ಅತ್ತೆ ಜೀವನ ಮಾಡೋಕ್ಕಾಗೋದು. ಅಜ್ಜಿ ಪ್ಲೀಸ್ ಅಜ್ಜಿ, ನೀವಾದರೂ ಹೇಳಿ. ಸಂಗೀತ, ನಾನು ಮಾತಾಡ್ತೀನಿ, ನೀನು ಗಾಬರಿ ಆಗಬೇಡ. ದೇವರಿದ್ದಾನೆ, ಎಲ್ಲ ಅವ್ನು ನೋಡ್ಕೊಳ್ತಾನೆ. ಜಯ, ಫೋನ್ ರಿಂಗ್ ಆಗ್ತಾ ಇಲ್ವಾ? ಆಗ್ತಿದೆ ಅತ್ತೆ. ಮತ್ತೆ ಯಾಕೆ ತಗೊಳ್ತಾ ಇಲ್ಲ? ಇನ್ನೊಂದ್ಸಲ ಫೋನ್ ಮಾಡ್ತೀನಿ. ರಿಂಗ್ ಆಗ್ತಿದೆ ಅತ್ತೆ. ಸ್ಪೀಕರ್ ಆನ್ ಮಾಡು. ಹಲೋ ಅಮ್ಮ. ಅರುಣ್, ಹೇಗಿದೀಯಪ್ಪ? ನೀನು ಚೆನ್ನಾಗಿದೀಯ ತಾನೆ? ನಿನಗೇನು ಆಗಿಲ್ಲ ತಾನೆ? ನಾನು ಚೆನ್ನಾಗಿದ್ದೀನಿ, ಆದರೆ ನೀವು ಯಾಕೆ ಗಾಬರಿ ಆಗಿದ್ರಾ ಅಜ್ಜಿ? ಅರುಣ್, ನೀನು ಅಮೃತ ಜೊತೆ ಮದುವೆ ಆಗ್ಬೇಕಿರೋ ಹುಡುಗನ ಜೊತೆ ಏನೋ ಗಲಾಟೆ ಮಾಡ್ಕೊಂಡಿದ್ದೆ, ಅದಕ್ಕೆ ನಮ್ಮಿಬ್ರಿಗೂ ಸ್ವಲ್ಪ ಗಾಬರಿ ಆಗಿತ್ತಪ್ಪ. ಓ ಅದಾ, ಆ ವಿಷಯ ನಿಮ್ಮವ್ರಿಗೂ ತಲುಪಿಬಿಡ್ತಾ ಆಗಲೇ? ಅದು ಬಿಡು, ಮೊದಲು ನೀನು ಹೇಗಿದ್ಯಾ ಹೇಳು. ಹರೀಶನ್ ಜೊತೆ ಗಲಾಟೆ ಯಾಕಾಯಿತು? ಕಾಮ್ ಡೌನ್ ಅಮ್ಮ, ನೀವು ಅಷ್ಟೊಂದೆಲ್ಲ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಅಂಥದ್ದೇನೂ ಆಗಿಲ್ಲ. ನಾನು ಆಸ್ಪತ್ರೆ ಬಗ್ಗೆ ಊರಿನ ಮುಖಂಡರ ಹತ್ರ ಮಾತಾಡೋದಕ್ಕೆ ಅಂತ ಹೋಗಿದ್ದೆ. ಈ ಹರೀಶ್ ಏನೋ ಅವ್ರ ಶಿಷ್ಯ ಅಂತೆ, ಬಂದು ನನ್ನ ಮೈ ಮೇಲೆ ಬಿದ್ದುಬಿಟ್ಟ. ನಾನು 4 ಬಾರಿಸ್ದೆ. ಹೊಡೆದಾಟಕ್ಕೆಲ್ಲ ಯಾಕಪ್ಪ ಹೋದೆ ಅರುಣ್? ನೋಡು, ಮೊದಲೇ ಹಳ್ಳಿ, ಅಲ್ಲಿ ಜನ ಎಲ್ಲ ಹೇಗೋ ಏನೋ, ನಮಗೇನು ಗೊತ್ತಿಲ್ಲದೆ ಇರೋ ಜಾಗ. ಅದೆಲ್ಲ ಏನೂ ಇಲ್ಲ ಅಜ್ಜಿ. ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ಏನಾದರೂ ತೊಂದರೆ ಬಂದರೆ ಅದನ್ನು ಧೈರ್ಯವಾಗಿ ನಿಂತು ಫೇಸ್ ಮಾಡಬೇಕು ಅಂತ ನೀವೇ ಹೇಳಿದ್ರಾ. ನಾನು ಹಾಗೆ ಮಾಡಿದೆ ಅಷ್ಟೇ. ನೀನೇನೋ ನಗ್ತಾ ಹೇಳ್ತಾ ಇದೀಯಪ್ಪ, ಆದರೆ ನಮಗಿಲ್ಲಿ ಎದೆ ಹೊಡ್ಕೊಳ್ತಾ ಇದೆ ಕಣೋ. ಅಜ್ಜಿ ಡೋಂಟ್ ವರಿ, ನೀವೇನು ತಲೆ ಕೆಡಿಸ್ಕೋಬೇಡಿ. ಈ ಊರಿನ ಜನ ಒಳ್ಳೆಯವರಿದ್ದಾರೆ. ನಾವು ಒಳ್ಳೆ ಕೆಲಸ ಮಾಡೋದಕ್ಕೆ ಅಂತ ಹೋದರೆ ಖಂಡಿತ ಸಪೋರ್ಟ್ ಮಾಡೇ ಮಾಡ್ತಾರೆ. ಆದರೆ ಪ್ರಾಬ್ಲಮ್ ಅದಲ್ಲ ನಂಜುಂಡಯ್ಯವ್ರದ್ದು. ಇವರು ನಮ್ಮ ಮೇಲಿನ ಕೋಪಕ್ಕೆ ಈ ಹರೀಶ್ನ ಮನೆ ಅಳಿಯನ್ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದಾರೆ. ಆವತ್ತೇ ಅಂಜಲಿ ಹರೀಶ್ ಸರಿ ಇಲ್ಲ ಅಂತ ಹೇಳ್ತಿದ್ಲು, ಇವತ್ತು ಅವು ನಿನ್ನ ಜೊತೆ ಹೊಡೆದಾಡಕ್ಕೆ ಬಂದಿದ್ದ ಅಂತ ಹೇಳ್ತಿದೀಯ. ಅರುಣ್, ಯಾವುದೇ ಕಾರಣಕ್ಕೂ ಅಮೃತ ಇಂಥ ಹುಡುಗನ ಜೊತೆ ಮದುವೆ ಆಗಬಾರ್ದು. ಅರುಣ್ ನೋಡಪ್ಪ, ಹೆಣ್ಣಿಗೆ ಮದುವೆ ಅನ್ನೋದು ಇನ್ನೊಂದು ಜನ್ಮ ಇದ್ದಾಗೆ. ಹೆಣ್ಮಕ್ಳು ತನ್ನ ತವ್ರ ಮನೇಲಿ ಕಾಲು ಭಾಗದಷ್ಟು ಆಯಸ್ಸು ಕಳೆದ್ರೆ ಇನ್ನು ಪೂರ್ತಿ ಆಯಸ್ಸು ಅವ್ರ ಗಂಡನ ಜೊತೆನೇ ಇರೋದು. ಅವಳ ಗಂಡನೇ ಸರಿಗಿಲ್ಲ ಅಂದರೆ ಅವಳು ಬಾಳು ನರಕ ಆಗ್ಬಿಡುತ್ತಪ್ಪ. ಹಾಗಾಗಬಾರ್ದು ಅರುಣ್. ಅರುಣ್, ಅಮೃತ ತಾಯಿ ಸಾವಿಗೆ ನಾನೇ ಕಾರಣ ಅಂತ ನಂಜುಂಡಯ್ಯನವರು ನನ್ನ ಮೇಲೆ ಆರೋಪ ಮಾಡಿದ್ದಾರೆ. ನಾಳೆ ಅಮೃತ ಹರೀಶನ್ ಜೊತೆ ಮದುವೆ ಆಗಿಬಿಟ್ರೆ ಅವಳು ಭಾಳ ಹಾಳಾಗೋದಕ್ಕೂ ಕಾರಣ ನಾವೇ ಅಂತ ಆರೋಪ ಮಾಡಿಬಿಟ್ರೆ ಸರಿ ಹೋಗಲ್ಲ ಕಣ. ಒಂದು ಆರೋಪನ ನಿವಾರಿಸ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಿದೆ ಅರುಣ್. ಹೌದಪ್ಪ ಅರುಣ್, ನಿಮ್ಮಮ್ಮ ಹೇಳ್ತಾ ಇರೋದು ನಿಜ ಕಣೋ. ನೋಡು, ಅವ್ರ ಅಪ್ಪಂಗೆ ನಮ್ಮ ಮೇಲಿರೋ ಜಿದ್ದಿನಿಂದಾಗಿ ಅಮೃತನ ಬಾಳು ಹಾಳಾಗಬಾರ್ದು. ಅವಳು ಬಾಳು ಹಾಳಾಗದೆ ಇರೋಕ್ಕೆ ತಡೆಯೋದು ನಿನ್ನ ಕೈಲಿ ಮಾತ್ರ ಸಾಧ್ಯ.